ನಮಸ್ಕಾರ. ನಾನಿವತ್ತು ಮೈಗ್ರೇನ್ ಮತ್ತು ಯಾವುದೇ ಥರದ ತಲೆನೋವು ಟೆನ್ಷನ್ಗಳಿಗೆ ಅನುಕೂಲ ಮಾಡುವಂಥ ಕಮ್ಮಿ ಮಾಡುವಂಥ ಆಸನಗಳನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಮುಂದೆ ಬಾಗಿ ಯಾವ ಆಸನಗಳನ್ನು ಮಾಡ್ತೀವೋ ಅದೆಲ್ಲನೂ ಕೂಡ ಅದಕ್ಕೆ ನಾವು ರೆಕಮೆಂಡ್ ಮಾಡಿದಾಗುತ್ತೆ. ತಲೆನೋವು ಇದರಿಂದ ಕಮ್ಮಿ ಆಗುತ್ತೆ ಮತ್ತು ಟೆನ್ಷನ್ಗಳು ಕೂಡ ಕಮ್ಮಿ ಆಗುತ್ತೆ. ತಲೆನೋವು ಇದ್ದಾಗ ಮಾಡೋಕ್ಕೆ ಹೋಗಬೇಡಿ. ತಲೆನೋವು ರಿಲ್ಯಾಕ್ಸ್ ಆದಾಗ ಇದನ್ನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ತುಂಬ ಅನುಕೂಲ ಆಗುತ್ತೆ. ಈಗ ನಾವು ಫಸ್ಟು ವೀರಾಸನ ಮಾಡೋಣ. ನಾನು ಸೈಡ್ ಫೋಲ್ಡಿಂದ ತೋರಿಸ್ಕೊಡ್ತೀನಿ. ಇದನ್ನು ಫಸ್ಟು ಮಂಡಿ ಈ ಥರ ಕೂತ್ಕೊಂಡ್ರೆ ವಜ್ರಾಸನ ಅಂತ ಬಿಟ್ಟಿರ್ತೀವಿ. ಎರಡೂ ಕಾಲನ್ನು ಸರಿಗಿಸಿ ಇದ್ರ ಮಧ್ಯೆ ಕಮ್ಮಿ ಅಂದರೆ 1 ಫೀಟ್ ಆ್ಯಂಡ್ 1.5 ಫೀಟು ಗ್ಯಾಪ್ ಇರಬೇಕು. ಎರಡೂ ಕಾಲಿನ ಮಧ್ಯೆ ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರು ಗಮನಿಸ್ತಾ ಮುಂದೆ ಬಾಗಿ ನಮ್ಮ ಹಣೆನ ನಾವು ನೆಲಕ್ಕೆ ಟಚ್ ಮಾಡಬೇಕು. ನಮ್ಮ ಎದೆಯ ಭಾಗ ಹಣೆ ಎಲ್ಲನೂ ನೆಲಕ್ಕೆ ಟಚ್ ಮಾಡಬೇಕು. ಇದಕ್ಕೆ ನಾವು ವೀರಾಸನ ಅಂತ ಬಿಟ್ಟು ಹೇಳ್ತೀವಿ. ಇದು 10 ಕೌಂಟ್ ಮಾಡೋ ತನಕ ನಾವು ಇದೇ ರೀತಿಯೇ ಇರಬೇಕು. ಸಾಧಾರಣ ಉಸಿರಾಟನ ಗಮನಿಸ್ತಾ ಹೋಗಿ. ಇದಕ್ಕೆ ವೀರಾಸನ ಅಂತ ಬಿಟ್ಟು ಹೇಳ್ತೀವಿ. ಈಗ ಕೈಗಳನ್ನ ಎರಡೂ ಮೊಣಕೈಗಳು ನಮ್ಮ ಮಂಡಿಗೆ ಟಚ್ ಆಗಿರಬೇಕು. ಎರಡೂ ಅಂಗೈಗಳು ಆ ಕಡೆ ಒಂದು ಈ ಕಡೆ ಒಂದು ನಮ್ಮ ತಲೆಯ ಅಕ್ಕಪಕ್ಕ ಇರಬೇಕು. ಇದಕ್ಕೆ ನಾವು ಬಾಲಾಸನ ಅಂತ ಬಿಟ್ಟು ಹೇಳ್ತೀವಿ. ಕಾಲಿನ ಮಧ್ಯೆ ಅಂತರ ಇರಬೇಕು. ನಮ್ಮ ಹಣೆನ ನೆಲಕ್ಕೆ ಟಚ್ ಮಾಡಬೇಕು. ಈ ರೀತಿ ಮಾಡಿ ನಿಮಗೆ ಫುಲ್ಲಿ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಎದೆಯ ಭಾಗ ಹಣೆಯ ಭಾಗ ಎಲ್ಲ ನೆಲಕ್ಕೆ ಟಚ್ ಆಗಲಿ. ಈಗ ನಮ್ಮ ಈ ಹಣೆಯ ಭಾಗನ ರೋಲಿಂಗ್ ಮಾಡಬೇಕು. ಅಪ್ ಆ್ಯಂಡ್ ಡೌನ್ ನಿಧಾನವಾಗಿ ರೋಲಿಂಗ್ ಮಾಡಿ ಮಸಾಜ್ ಆದಾಗುತ್ತೆ. ಇದೆಲ್ಲನೂ ಕೂಡ ಸಾಧಾರಣ ಉಸಿರಾಟ ಮಾಡ್ತಾ ಹೋಗಬೇಕು. ಇದು ಕೂಡ 10 ಕೌಂಟ್ ಮಾಡೋ ತನಕ. ಆಮೇಲೆ ಲೆಫ್ಟ್ ಟು ರೈಟ್ ಟು ಲೆಫ್ಟ್. ಎಷ್ಟು ನಿಧಾನ ಅಂದರೆ ಅಷ್ಟು ನಿಧಾನವಾಗಿ ಗಮನಿಸ್ತಾ ಮಾಡ್ತಾ ಹೋಗಿ. ಫುಲ್ ಹೆಡ್ ರೀಜನ್ ನಮಗೆ ಮಸಾಜ್ ಮಾಡಿದ್ದಂಥ ಅನುಭವ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇದರಿಂದ ತುಂಬ ಚೆನ್ನಾಗಾಗುತ್ತೆ. ಈಗ ನಿಧಾನವಾಗಿ ಮೇಲೆ ಬನ್ನಿ. ಈಗ ಕಾಲುಗಳನ್ನ ಹತ್ತಿರ ತಗೊಂಡು ಬನ್ನಿ. ಕಾಲನ್ನು ರಿಲ್ಯಾಕ್ಸ್ ಮಾಡಿ. ಕಾಲನ್ನು ಉದ್ದ ಚಾಚಿ ಎರಡೂ ಅಂಗೈಗಳನ್ನು ನಮ್ಮ ಹಿಂದೆ ಇಟ್ಕೊಂಡು ಈ ರೀತಿ ಕೂತ್ಕೋಬೇಕು. ಈ ಎರಡೂ ಪಾದಗಳು ನಮ್ಮ ಹತ್ರ ಬಂದಿರಬೇಕು. ಈ ಥರ ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ಇಷ್ಟೊತ್ತು ನಾವೇನು ಮಾಡಿದ್ವಿ ಅದ್ರ ಎಫೆಕ್ಟ್ ಏನಾಗ್ತಾ ಇದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಈಗ ಪರ್ವತಾಸನ ಮಾಡೋಣ. ನಿಧಾನವಾಗಿ ಉಸಿರನ್ನ ಗಮನಿಸ್ತಾ ಎರಡೂ ಕೈಗಳನ್ನ ಮೇಲೆತ್ತಿ ಹಂಗೆ ಮುಂದೆ ಬಾಗ್ತಾ ಬನ್ನಿ. ಸಾಧ್ಯ ಆಗಲಿಲ್ಲ ಅಂದರೆ ಇಷ್ಟೇ ಮಾಡಿ, ಪರವಾಗಿಲ್ಲ. ಇನ್ನೂ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಹಣೆನ ನಮ್ಮ ಮೊಣಕಾಲಿಗೆ ಟಚ್ ಮಾಡಿ ಹೋಲ್ಡ್ ಮಾಡಿ 10 ಕೌಂಟ್ ಮಾಡೋ ತನಕ ಹೋಲ್ಡ್ ಮಾಡಬೇಕು. ನಿಧಾನವಾಗಿ ಮುಂದೆ ಬನ್ನಿ. ಫುಲ್ಲಿ ರಿಲ್ಯಾಕ್ಸ್ ಆಗುತ್ತೆ ಬಾಡಿ. ಈಗ ನಿಧಾನವಾಗಿ ಯಾವ ರೀತಿ ಕೆಳಗಡೆ ಹೋಗಿದ್ವೋ ಅದೇ ರೀತಿ ಮೇಲಕ್ಕೆ ಬಂದು ಕೈಗಳನ್ನ ಗಮನಿಸ್ತಾ ಕೆಳಗಡೆ ತಗೊಂಡು ಬನ್ನಿ. ಬ್ಲಡ್ ಸರ್ಕ್ಯುಲೇಷನ್ ಯಾವ ರೀತಿ ನಮ್ಮ ದೇಹದಲ್ಲಿ ಆಗ್ತಾ ಇದೆ ಅನ್ನೋದು ಗಮನಿಸ್ತಾ ಹೋಗಿ. ಈಗ ಬಗ್ಗಿ ಮಾಡೋ ಅಂಥ ಆಸನಗಳನ್ನು ಮಾಡೋಣ. ನಾವು ಎಷ್ಟು ಫಾರ್ವರ್ಡ್ ಬೆಂಡಿಂಗ್ ಮಾಡ್ತೀವೋ ಅಷ್ಟು ಕೂಡ ಒಳ್ಳೆಯದು. ಈಗ ಪಾದ ಹಸ್ತಾಸನ. ಇದು ಕೂಡ ಅಷ್ಟೇ, ಎಷ್ಟು ಸಾಧ್ಯನೋ ಅಷ್ಟು ಕೂಡ ಎರಡೂ ಅಂಗೈಗಳನ್ನು ನೆಲದ ಮೇಲಾದರೂ ಇಡಿ, ಇಲ್ಲಾಂದರೆ ಆ್ಯಂಕಲ್ ಜಾಯಿಂಟ್ಸ್ ಇಟ್ಕೊಳ್ಳಿ. ಇಷ್ಟು ಸಾಧ್ಯ ಅಂದರೆ ಇಷ್ಟೇ ಮಾಡಿ. ಇಲ್ಲ ಅಂತಂದರೆ ನಮ್ಮ ಹಣೆನ ನಮ್ಮ ಮೊಣಕಾಲಿಗೆ ಟಚ್ ಮಾಡಬೇಕು. ಮೊಣಕಾಲು ನೇರವಾಗಿರಬೇಕು. ಹೋಲ್ಡ್ ಮಾಡಿ.
ನಿಧಾನವಾಗಿ ಮೇಲೆ ಬಂದು ಈ ರೀತಿ ಬಗ್ಗಿ ಮುಂದೆ ನೋಡ್ತಾ ಸ್ವಲ್ಪ ಹೊತ್ತು ಕೆಳಗಡೆ ತಲೆನ ಕೆಳಗಡೆ ಹಾಕ್ಬಿಡಿ. ಯಾಕಂತಂದರೆ ತಲೆ ಕೆಳಗಡೆ ಇದ್ದಷ್ಟು ಕೂಡ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಈ ರೀತಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ಆಮೇಲೆ ಎರಡೂ ಕೈಗಳನ್ನ ಕಟ್ಕೊಳ್ಳಿ. ಫಸ್ಟು ರೈಟ್ ಹ್ಯಾಂಡ್, ಆಮೇಲೆ ಲೆಫ್ಟ್ ಹ್ಯಾಂಡ್, ಈ ರೀತಿ ಕಟ್ಕೊಳ್ಳಿ. ಕಟ್ಕೊಂಡು ಇದ್ರ ಮೇಲೆ ನಮ್ಮ ಹಣೆನ ಇಡಬೇಕು. ಹಣೆನ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ. ಆಮೇಲೆ ಸ್ಲೈಟಾಗಿ ನಮ್ಮ ಬಾಡಿನ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಕೆಳಗಡೆ ಕಾಲುಗಳು ಅದೇ ಥರನೇ ಇರಬೇಕು ಸೊಂಟದ ತನಕ. ಸೊಂಟದ ಮೇಲ್ಭಾಗ ಮಾತ್ರ ಟ್ವಿಸ್ಟ್ ಆಗಬೇಕು. ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಸ್ಲೈಟಾಗಿ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಈಗ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ಈಗ ಪರ್ವತಾಸನ. ಎರಡೂ ಕೈಗಳನ್ನ ಇಟ್ಕೊಳ್ಳಿ. ಕಾಲುಗಳು ಹಿಂದೆ ಹೋಗಲಿ. ಹಿಂದೆ ಹೋಗಿ ನಮ್ಮ ತಲೆನ ಕೆಳಗಡೆ ಹಾಕಿ. ಈ ನಮ್ಮ ಎರಡೂ ಪಾದಗಳು ನೆಲಕ್ಕೆ ಟಚ್ ಆಗಿರಬೇಕು. ಮೊಣಕಾಲು ಸ್ಟ್ರೈಟ್ ಆಗಿರಬೇಕು. ಪರ್ವತ ಯಾವ ರೀತಿ ಇರುತ್ತೋ ಅದೇ ರೀತಿ ಪೋಸ್ಚರಲ್ಲೇ ನಿಂತ್ಕೊಳ್ಳಿ. ಪರ್ವತಾಸನ. ಈಗ ಎರಡೂ ಕಾಲುಗಳನ್ನ ನಿಧಾನವಾಗಿ ನಡೀತಾ ಬನ್ನಿ. ಹತ್ತಿರ ತಗೊಂಡು ಬನ್ನಿ. ಮತ್ತೆ ಅದೇ ರೀತಿ ಹಿಂದ್ಗಡೆ ನಡೀರಿ. ಮುಂದ್ಗಡೆ ಬನ್ನಿ, ಹಿಂದ್ಗಡೆ ಹೋಗಿ. ಎಷ್ಟು ನಿಧಾನನ ಅಷ್ಟು ಗಮನಿಸ್ತಾ ಗಮನಿಸ್ತಾ ಹೋಗಿ. ತಲೆ ಕೆಳಗಡೆನೇ ಇರಬೇಕು. ನಾನು ಮಾತಾಡೋದ್ರ ಸಲುವಾಗಿ ಸ್ವಲ್ಪ ತಲೆನ ತಿರುಗಿಸ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಕೆಳಗಡೆ ತಲೆ ಹಾಕಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ಈಗ ಕೂತ್ಕೊಳ್ಬಿಡಿ ಆರಾಮಾಗಿ. ಕಾಲುಗಳನ್ನು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. ಈಗ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. ಯಾವ ರೀತಿ ಉಸಿರಾಟ ಅನ್ನೋದು ಎಫೆಕ್ಟ್ ಆಗ್ತಾ ಇದೆ, ಇಷ್ಟೊತ್ತು ಮಾಡಿದ್ದ ಆಸನಗಳು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ. ಈಗ ಅಂಗಾತ ಮಲಗಿ, ಆರಾಮವಾಗಿ ಮಲಗಿ. ಕೈಗಳು ಆಕಾಶನ ನೋಡ್ತಾ ಇರಬೇಕು. ಎರಡೂ ಪಾದಗಳು ನಮಗೆ ಆಪೋಸಿಟ್ ಆಗಿರಬೇಕು. ಈಗ ಎರಡೂ ಕಾಲುಗಳನ್ನು 90 ಡಿಗ್ರಿಗೆ ನಿಧಾನವಾಗಿ ಎತ್ತಿ. ಉಸಿರಾಟ ಮಾಡ್ತಾ 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 90 ಡಿಗ್ರಿಗೆ ತೊಗೊಂಡು ಬನ್ನಿ. ತೊಗೊಂಡು ಬಂದು ಕಣ್ಣು ಮುಚ್ಚಿ ಮಾಡಿದರೆ ತುಂಬ ಎಫೆಕ್ಟ್ಫುಲ್ ಇದೆ. ಇಲ್ಲ ಅಬ್ಸರ್ವ್ ಮಾಡ್ತಾ ಕೂಡ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತಲೆಯಿಂದ ಕಾಲಿಗೆ ತುಂಬ ಚೆನ್ನಾಗಾಗುತ್ತೆ. ಬರೀ ಮೈಗ್ರೇನ್ ಪ್ರಾಬ್ಲಮ್ಮೇ ಅಲ್ಲ, ದೇಹದಲ್ಲಿ ಏನೇ ತೊಂದರೆ ಇಲ್ಲಿ ವೆರಿಕೋಸ್ ಪ್ರಾಬ್ಲಮ್ ಆಗಿರಬಹುದು, ಪ್ರತಿಯೊಂದು ಕೂಡ ಸೊಲ್ಯೂಷನ್ ಅಂತಂದರೆ ಈ ಆಸನ ಮಾಡೋದಕ್ಕೂ ಕೂಡ ಸುಲಭ. ನಿಮ್ಗೆ ಈ ರೀತಿ ಮಾಡೋದು ಕಷ್ಟ ಅಂತಂದರೆ ನೆಲಕ್ಕೆ ಕೂಡ ಇಟ್ಟು ಮಾಡ್ಬೋದು. ಈಗ ನಿಧಾನವಾಗಿ ಕಾಲುಗಳನ್ನು ಮಡಚಿಬಿಟ್ಟು ಸ್ವಲ್ಪ ಹೋಲ್ಡ್ ಮಾಡಿ. ನೋಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಈಗ ಮತ್ತೆ ನಿಧಾನವಾಗಿ 90 ಡಿಗ್ರಿ ತಗೊಂಡು ಬನ್ನಿ. ಈಗ ಕಾಲುಗಳನ್ನ 180 ಡಿಗ್ರಿಗೆ ತಗೊಂಡೋಗೋಣ. ಡಿಗ್ರಿ ತಗೊಂಡು ಬನ್ನಿ. ಈಗ ಮತ್ತೆ 90 ಡಿಗ್ರಿ ತಗೊಂಡು ಬನ್ನಿ. ಮತ್ತೆ ಹೋಲ್ಡ್ ಮಾಡಿ. ಮತ್ತೆ ಕಾಲುಗಳನ್ನು ಮಡಚಿ ಮತ್ತೆ ಕಾಲನ್ನು ಉದ್ದ ಮಾಡಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಉಸಿರಾಟದ ಬಗ್ಗೆನೇ ಗಮನಿಸ್ತಾ ಬಾಡಿ ಫುಲ್ ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ಎಷ್ಟು ಆರಾಮ ಅನಿಸುತ್ತೆ ದೇಹಕ್ಕೆ. ಈಗ ಬಲ ಪಕ್ಕಕ್ಕೆ ಹೊರಳಿ, ಬಲ ಕೈನ ಸ್ವಲ್ಪ ಮೇಲ್ಭಾಗಕ್ಕೆ ತಗೊಂಡೋಗಿ ಎಡಗೈ ಸಹಾಯದಿಂದ ನಿಧಾನವಾಗಿ ಮೇಲೆ ಬನ್ನಿ. ಆರಾಮಾಗಿ ಕೂತ್ಕೊಳ್ಳಿ. ಈಗ ನಾನು ಮುದ್ರೆಗಳು, ಮೈಗ್ರೇನ್ಗೆ ಸಹಕಾರಿಯಾಗುವಂಥ ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಮಹಾಶೀರ್ಷ ಮುದ್ರೆ. ಇದಕ್ಕೇನು ಮಾಡಬೇಕಪ್ಪ ಅಂತಂದರೆ,
ಈ ತೋರು ಬೆರಳು ಉಂಗುರದ ಬೆರಳಿದೆಯಲ್ವ, ಉಂಗುರದ ಬೆರಳನ್ನು ಮಡಿಸ್ಬಿಟ್ಟು ಹೆಬ್ಬೆರಳಿನ ಬುಡಕ್ಕೆ ಟಚ್ ಮಾಡಬೇಕು. ಮಧ್ಯದ ಬೆರಳು ಮತ್ತು ಇಂಡೆಕ್ಸ್ ಫಿಂಗರು, ತೋರು ಬೆರಳು ಎರಡೂ ಕೂಡ ಹೆಬ್ಬೆರಳಿನ ತುದಿಗೆ ಸುಮ್ಮನೆ ಟಚ್ ಮಾಡಬೇಕು. ಕಿರು ಬೆರಳು ಅನ್ನೋದು ಸೀದಾ ಇರಬೇಕು. ಈ ರೀತಿ ಮಹಾಶೀರ್ಷ ಮುದ್ರಾ ನೋಡಿ, ಸೈಡಿಂದ ಈ ರೀತಿ ಕಾಣುತ್ತೆ. ಹೆಬ್ಬೆರಳಿಗೆ ತೋರು ಬೆರಳು ಮತ್ತು ಮಧ್ಯದ ಬೆರಳಿನ ತುದಿಗಳನ್ನು ಟಚ್ ಮಾಡಬೇಕು. ಇದು ಪೃಥ್ವಿ ಮುದ್ರೆ ಅಂದರೆ ಉಂಗುರದ ಬೆರಳಿದೆಯಲ್ವ, ಇದ್ರ ಬುಡನ, ಇದ್ರ ತುದಿನ ಹೆಬ್ಬೆರಳಿನ ಬುಡಕ್ಕೆ ಟಚ್ ಮಾಡಬೇಕು. ಕಿರು ಬೆರಳು ನೇರವಾಗಿರಬೇಕು. ಇದು ಮಹಾಶೀರ್ಷ ಮುದ್ರಾ. ಇದನ್ನು ಹಾಕ್ಬಿಟ್ಟು ನಾವು ತೊಡೆ ಮೇಲೆ ಇಟ್ಕೊಂಡು ಕತ್ತು ಬೆನ್ನು ನೇರವಾಗಿರಲಿ, ಸಾಧಾರಣ ಉಸಿರಾಟ, ಕಣ್ಣುಗಳು ಮುಚ್ಚಿ ನಾವು ನಮಗೆ ಎಷ್ಟೊತ್ತು ಫ್ರೀ ಇರ್ತೀವೋ ಫ್ಯೂ ಮಿನಿಟ್ಸ್ ಧ್ಯಾನ ಮಾಡ್ತಾ ಹೋಗಿ, ಉಸಿರಾಟದ ಬಗ್ಗೆನೇ ಗಮನಿಸ್ತಾ ಹೋಗಿ. ನನ್ನಲ್ಲಿರೋ ಏನಾದರೂ ನೋವುಗಳಿದ್ರೆ ಎಲ್ಲನೂ ವಾಸಿಯಾಗಲಿ. ಈ ಬ್ರಹ್ಮಾಂಡದಿಂದ ಪಾಸಿಟಿವ್ನೆಸ್ ಅನ್ನೋದು ನನ್ನ ದೇಹ ಸೇರಬೇಕು. ನನ್ನಲ್ಲಿರೋ ನೋವು ಅದೆಲ್ಲನೂ ಕೂಡ ನಾನು ಉಸಿರಾಟದ ಮೂಲಕ ಹೊರಗಡೆ ಆಗ್ತಾ ಇದ್ದೀನಿ. ಅದರಿಂದ ನನಗೆ ಮುಕ್ತಿ ಬೇಕು ಅಂತಬಿಟ್ಟು ನೀವು ಹೇಳ್ಕೊತಾ 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 ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ಧ್ಯಾನ ಮಾಡಿ. ಮುಖದ ಮೇಲೆ ಒಂದು ಒಳ್ಳೆ ಮಂದಹಾಸ ಅನ್ನೋದು ಮಿನುಗ್ತಾ ಇಲ್ಲಿ. ಕೈಗಳು ಮಹಾಶೀರ್ಷ ಮುದ್ರಾ. ಪೂರ್ತಿ ಕೆಳಗಡೆ ಈ ರೀತಿ ಇಟ್ಕೋಬೇಡಿ. ಈ ರೀತಿ ಇಟ್ಕೊಂಡ್ರೆ ನಮ್ಮ ಎನರ್ಜಿ ಎಲ್ಲನೂ ಭೂಮಿ ಹೇಳ್ಕೊಂಡು ಬಿಡುತ್ತೆ. ಅದ್ರ ಸಲುವಾಗಿ ಯಾವಾಗಲೂ ಕೂಡ ಮ್ಯಾಟ್ ಆಗಲಿ ಏನಾದ್ರೂ ಹಾಸ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಯೋಗ ಮಾಡಬೇಕು. ಮತ್ತು ಕೈಗಳು ಮುದ್ರಾ ಸ್ಥಿತಿನಲ್ಲಿ ತೊಡೆ ಮೇಲೆ ಇಟ್ಕೋಬೇಕು. ಇದನ್ನು ಬಿಟ್ಟು ಮತ್ತೆ ಬೇರೆ ಮುದ್ರೆಗಳು ಕೂಡ ಇದ್ದಾವೆ. ಇದು ಮಹಾಶೀರ್ಷ ಮುದ್ರಾ. ಆದಿ ಮುದ್ರೆ ಕೂಡ ಹಾಕ್ಕೋಬೋದು ನೀವು. ಆದಿ ಮುದ್ರೆ ಹೆಂಗಪ್ಪ ಅಂತಂದರೆ, ಈ ಹೆಬ್ಬೆರಳಿದೆಯಲ್ವಾ, ಇದನ್ನು ಫೋಲ್ಡ್ ಮಾಡಿಬಿಡಬೇಕು. ಇದು ಕಿರು ಬೆರಳಿನ ಬುಡಕ್ಕೆ ಟಚ್ ಆಗಬೇಕು. 4 ಬೆರಳುಗಳಿಂದ ಅದನ್ನು ರೋಲ್ ಮಾಡಿಬಿಡಬೇಕು. ಇದನ್ನು ಆದಿ ಮುದ್ರಾ ಅಂತಬಿಟ್ಟು ಹೇಳ್ತೀವಿ, ಮುಷ್ಟಿ ಕಟ್ಟದಾಗೆ. ಇದು ಅಗ್ನಿ ಹೆಬ್ಬೆರಳು, ಅದನ್ನು ನಾವು ಒಳಗಡೆ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ಸೇರಿಸ್ಕೊಂಡ್ಬಿಟ್ಟು 4 ಬೆರಳಿಂದ ರೋಲ್ ಮಾಡಿಬಿಟ್ಟು ಇದನ್ನು ಕೂಡ ತೊಡೆ ಮೇಲೆ ಇಟ್ಕೊಂಡು ಧ್ಯಾನ ಮಾಡ್ಬೋದು. ಇದರಿಂದನೂ ಕೂಡ ನಮಗೆ ತುಂಬಾ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ದೇಹದಲ್ಲಿ ಯಾವುದೇ ಥರ ನೋವಿರಲಿ ಅದು ಕಮ್ಮಿ ಆಗುತ್ತೆ. ನಮಗೆ ಎಲ್ಲಿ ಏನು ತೊಂದರೆ ಇದೆಯೋ ಅದನ್ನೇ ನಾವು ವಾಸಿ ಆದ ಹಾಗೆ ನಾವು ಫೀಲ್ ಮಾಡ್ತಾ 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 ಧ್ಯಾನ ಮಾಡಬೇಕು. ಆವಾಗ ನಾವು ಯಾವಾಗಲೂ ಕೂಡ ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗ್ತೀವಿ. ಈ ಯೂನಿವರ್ಸ್ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಕನೆಕ್ಟ್ ಆಗ್ತೀವಿ. ನಮ್ಮ ಏನೇ ಮಾನಸಿಕವಾಗಲಿ ದೈಹಿಕವಾಗಲಿ ತೊಂದರೆಗಳು ಇದ್ದರೂ ಕೂಡ ಅದನ್ನು ನಾವು ನಮ್ಮ ಉಸಿರಾಟದ ಮೂಲಕ ಹೊರಗಡೆ ಹಾಕ್ತೀವಿ. ಅಲ್ಲಿರುವಂಥ ಪಾಸಿಟಿವ್ನೆಸ್ನ ನಾವು ಉಸಿರಾಟದ ಮೂಲಕ ನಾವು ಒಳಗಡೆ ತಗೋತೀವಿ. ಅದರ ಸಲುವಾಗಿ ನಾವು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಧ್ಯಾನ ಮಾಡ್ತಾ ಹೋಗಿ, ಉಸಿರಾಟದ ಬಗ್ಗೆ ಗಮನ ಕೊಡ್ತಾ ಹೋಗಿ. ಇದು ಆದಿ ಮುದ್ರಾ, ಮಹಾಶೀರ್ಷ ಮುದ್ರಾ ಎರಡು ನೋಡ್ಕೊಂಡ್ರಿ. ವಾಯು ಮುದ್ರಾ ಅದು ತುಂಬ ಸುಲಭ ನಿಮಗೆ. ಈ ತೋರು ಬೆರಳಿದೆಯಲ್ವಾ, ಈ ತೋರು ಬೆರಳಿಯ ತುದಿನ ಹೆಬ್ಬೆರಳಿನ ಬುಡಕ್ಕೆ ಸೇರಿಸ್ಬಿಟ್ಟು ಈ 3 ಬೆರಳುಗಳು ನೇರವಾಗಿರಲಿ. ನೇರವಾಗಿದ್ದು ಒಂದಕ್ಕೊಂದು ಅಂಟ್ಕೊಂಡಿರಬೇಕು. ಇದನ್ನು ಕೂಡ ನಾವು ತೊಡೆ ಮೇಲೆ ಇಟ್ಕೊಂಡು ಧ್ಯಾನ ಮಾಡ್ಬೋದು. ಈ ವಾಯುಮುದ್ರಾ ಹಾಕೋದ್ರಿಂದ ಮೈಗ್ರೇನ್ ಒಂದೇ ಅಲ್ಲ, ದೇಹದಲ್ಲಿ ನಿಮಗೆ ಯಾವುದೇ ವಾಯುದೋಷದಿಂದ ಕಾಣಿಸ್ಕೊಳ್ಳೋ ಅಂಥ ನೋವುಗಳು ಕೂಡ ಪರಿಹಾರ ಆಗುತ್ತೆ. ವಾಯುಮುದ್ರಾ ಎನಿ ಟೈಮ್ ಹಾಕ್ಬೋದು. ನೀವು ವಾಕಿಂಗ್ ಮಾಡ್ತಾ ಇದ್ದಾಗ ಹಾಕ್ಕೊಳ್ಳಿ, ಧ್ಯಾನ ಮಾಡ್ತಾ ಇದ್ದಾಗ ಹಾಕ್ಕೊಳ್ಳಿ, ಈ ಥರ ಯೋಗ ಮಾಡ್ತಾ ಇದ್ದಾಗ ಹಾಕ್ಕೊಳ್ಳಿ. ನಿಮಗೆ ಯಾವಾಗ ಸಾಧ್ಯನೋ ಅವಾಗೆಲ್ಲ ಈ ಮುದ್ರೆಗಳನ್ನು ಹಾಕ್ಕೋತಾ ಹೋಗ್ರಿ. ನೋವಿನಿಂದ ಸಂಪೂರ್ಣ ಪರಿಹಾರ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ನಮಸ್ಕಾರ.